ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಶ್ರೀ ಅಗಮ್ಯ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಶ್ರೀ ಕೃಷ್ಣಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಸ್ನೇಹಿತರೆ, ನಿಮ್ಮೆಲ್ಲರ ಮೇಲೂ ಗುರುರಾಯರ ಅನುಗ್ರಹ ಸದಾ ಕಾಲಕ್ಕೂ ಇರಲಿ. ಸ್ನೇಹಿತರೆ, ಈ ವರ್ಷದಲ್ಲಿ 2024ರಂದು ಮೇ ತಿಂಗಳಿನಲ್ಲಿ ಬರುತ್ತಿರುವ ಅಕ್ಷಯ ತೃತೀಯದ ಆಚರಣೆಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಹಾಗೆ ಸ್ನೇಹಿತರೆ, ಈ ಅಕ್ಷಯ ತೃತೀಯ ಶುಭ ದಿನದಂದು ನಿಮ್ಮ ಎಲ್ಲ ಕೆಲಸಗಳು ಅಭಿವೃದ್ಧಿಯನ್ನು ಕಾಣಲಿ, ನಿಮ್ಮ ಒಳ್ಳೆಯ ಕನಸುಗಳು ನನಸಾಗಿ ನೆರವೇರಲಿ. ಹಾಗೆ ಈ ಅಕ್ಷಯ ತೃತೀಯವು ನಿಮ್ಮ ಸಂಪತ್ತನ್ನು, ಆರೋಗ್ಯವನ್ನು ವೃದ್ಧಿಸಲಿ. ಹಾಗೆ ನಿಮ್ಮ ಮನೆಗಳಲ್ಲಿ ಎಲ್ಲ ರೀತಿಯಲ್ಲೂ ಸಂತೋಷವು ತುಂಬಿರಲಿ. ನಿಮ್ಮೆಲ್ಲರಿಗೂ ಈ ಶುಭ ಅಕ್ಷಯ ತೃತೀಯ ಹಬ್ಬದ ಹಾಗೂ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ 2024 ಮೇ ತಿಂಗಳು 10ನೇ ತಾರೀಕು ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿ ಶುಕ್ರವಾರದಂದು ಈ ಅಕ್ಷಯ ತೃತೀಯ ಒದಗಿ ಬಂದಿದೆ. ಸ್ನೇಹಿತರೆ, ಶುಕ್ರವಾರ ಅಕ್ಷಯ ತೃತೀಯ ಬಂದಿರುವುದು ತುಂಬಾ ಶ್ರೇಷ್ಠವಾಗಿದೆ. ಆ ದಿನ ನೀವು ಏನನ್ನ ಖರೀದಿ ಮಾಡಿದರೆ ಒಳ್ಳೆಯದು, ಯಾವ ಕೆಲಸವನ್ನು ಮಾಡಿದರೆ ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತದೆ, ಯಾವ ಕೆಲಸದಿಂದ ನಿಮಗೆ ಅಕ್ಷಯವಾದ ಫಲಗಳು ಸಿಗುತ್ತದೆ, ಹಾಗೆ ನೀವು ಯಾವ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಮೂಲಕ ನಿಮಗೆ ಅಕ್ಷಯವಾದ ಫಲಗಳು ಸಿಗುತ್ತದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅಕ್ಷಯ ತೃತೀಯದ ಹಬ್ಬದ ದಿನದಂದು ಚಿನ್ನ ಬೆಳ್ಳಿಯನ್ನು ಖರೀದಿಸಿದರೆ ತುಂಬ ಒಳ್ಳೆಯದು. ಹಾಗಂತ ಆ ದಿನ ಚಿನ್ನವನ್ನು ಖರೀದಿಸಲೇಬೇಕು ಎಂದು ಸಾಲವನ್ನು ಮಾಡಿಕೊಂಡು ಆ ದುಡ್ಡಿನಲ್ಲಿ ಚಿನ್ನವನ್ನು ಖರೀದಿಸಿ ಮತ್ತೆ ಮಾಡಿರುವ ಸಾಲವನ್ನು ತೀರಿಸುವುದಕ್ಕೆ ನೀವು ತುಂಬ ಇಷ್ಟಪಟ್ಟು ಅಕ್ಷಯ ತೃತೀಯದ ದಿನದಂದು ತೆಗೆದುಕೊಂಡು ಬಂದ ಚಿನ್ನವನ್ನು ಮತ್ತೆ ಆ ಸಾಲವನ್ನು ತೀರಿಸುವುದಕ್ಕೆ ಆ ಒಡವೆಯನ್ನು ಮಾರುವುದಾಗಲಿ ಅಥವಾ ಅಡವಿಡುವುದಾಗಲಿ ಮಾಡಿಕೊಳ್ಳಬೇಡಿ. ಹಾಗೆ ಸ್ನೇಹಿತರೆ, ನೀವು ಅಕ್ಷಯ ತೃತೀಯದ ದಿನದಂದು ಚಿನ್ನವನ್ನು ಖರೀದಿಸಲೇಬೇಕು ಅಂತ ವರ್ಷಗಳಿಂದ ದುಡಿಮೆ ಮಾಡಿರುವ ಹಣವನ್ನು ಸ್ವಲ್ಪ ಕೂಡಿಟ್ಟಿದ್ದರೆ ಅದರಿಂದ ಚಿನ್ನ ಬೆಳ್ಳಿಯನ್ನು ಖರೀದಿಸಿ ಸ್ನೇಹಿತರೆ. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಆ ಚಿನ್ನವು ಸಹ ನಿಮ್ಮಲ್ಲೇ ಉಳಿಯುತ್ತದೆ. ಹಾಗಾಗಿ ಸ್ನೇಹಿತರೆ, ನೀವು ಅಕ್ಷಯ ತೃತೀಯದ ದಿನದಂದು ನಾವು ಚಿನ್ನವನ್ನು ಬೆಳ್ಳಿಯನ್ನು ಖರೀದಿಸಲೇಬೇಕು ಅಂತ ಇನ್ನೊಬ್ಬರ ಬಳಿ ಸಾಲದ ರೂಪದಲ್ಲಿ ದುಡ್ಡನ್ನು ತೆಗೆದುಕೊಂಡು ಬಂದು ಚಿನ್ನವನ್ನು ಖರೀದಿಸಬೇಡಿ. ಯಾಕೆಂದರೆ ಅದು ಮತ್ತೆ ನಿಮಗೆ ಮುಂದೊಂದು ರೀತಿಯಲ್ಲಿ ತೊಂದರೆ ಆದಾಗ ಆ ಚಿನ್ನವನ್ನು ನೀವು ಮಾರಬೇಕಾಗುತ್ತೆ. ಇದರಿಂದ ನಿಮಗೆ ಮನಸ್ಸಿನ ನೆಮ್ಮದಿ ಹಾಳಾಗುತ್ತೆ, ಸಂತೋಷ ಹಾಳಾಗುತ್ತೆ. ಆವತ್ತು ನಾನು ಶುಭ ಅಕ್ಷಯ ತೃತೀಯದ ದಿನದಂದು ಚಿನ್ನವನ್ನು ಕೊಂಡ್ಕೊಂಡು ಬಂದಿದ್ದೆ, ಇವತ್ತು ಈ ಸಮಸ್ಯೆ ಮಾಡಿಕೊಂಡು ಅದನ್ನು ಮಾರ್ತಾ ಇದ್ದೀನಿ, ಅಡವಿಡ್ತಾ ಇದ್ದೀನಿ ಅಂತ ನೀವು ದುಃಖ ಪಡೋದಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಆ ಹಬ್ಬದ ದಿನದಂದು ನಿಮ್ಮ ಶಕ್ತಿಯಾನುಸಾರ ನಿಮಗೆ ಕೈಗೆಟುಕುವ ವಸ್ತುಗಳನ್ನೇ ತೆಗೆದುಕೊಂಡು ಬಂದು ಹಬ್ಬವನ್ನು ಸಂತೋಷದಿಂದ ಮನೆಯವರೆಲ್ಲರೂ ಸೇರಿ ಆಚರಿಸಿ ಸ್ನೇಹಿತರೆ. ಹಾಗೆ ಬಹಳಷ್ಟು ಜನರು ಈ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭಿಸುವುದಕ್ಕೆ ಈ ಅಕ್ಷಯ ತೃತೀಯದ ದಿನವನ್ನು ಕಾಯ್ತಾ ಇರ್ತಾರೆ ಸ್ನೇಹಿತರೆ. ಹಾಗೆ ಈ ಅಕ್ಷಯವೆಂದರೆ ಅಧಿಕವಾಗುವುದು, ಅಂದರೆ ಯಾವತ್ತೂ ಸಹ ಖಾಲಿಯಾಗದೇ ಇರುವ ಅರ್ಥವನ್ನು ನೀಡುತ್ತದೆ ಸ್ನೇಹಿತರೆ. ಅಂದರೆ ಒಳ್ಳೆಯ ಕೆಲಸಗಳು ಮಾಡುವುದರಿಂದ ಒಳ್ಳೆಯ ಫಲಗಳು ಅಧಿಕವಾಗುತ್ತದೆ ಎನ್ನುವ ಅರ್ಥವನ್ನು ನೀಡುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಅಕ್ಷಯ ತೃತೀಯದ ದಿನದಂದು ಮಾಡುವ ಒಳ್ಳೆಯ ಕೆಲಸಗಳು ಅಭಿವೃದ್ಧಿಯನ್ನು ಕಾಣುತ್ತವೆ. ಹಾಗಾಗಿ ಅಕ್ಷಯವಾದ ಫಲಗಳನ್ನು ಪಡೆಯುವುದಕ್ಕೆ ಅಕ್ಷಯ ತೃತೀಯದ ದಿನವನ್ನು ಕಾದು ತಮ್ಮ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಕೆಲವೊಬ್ಬರು ಮನೆಗೂ ಸಹ ಹೊಸದಾದ ವಸ್ತುಗಳನ್ನು ಸಹ ಈ ಅಕ್ಷಯ ತೃತೀಯದ ದಿನದಂದು ತೆಗೆದುಕೊಂಡು ಬರ್ತಾರೆ ಸ್ನೇಹಿತರೆ. ಇದರಿಂದ ನಮ್ಮ ಮನೆ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಆಗುತ್ತೆ. ಮುಂದಿನ ವರ್ಷವೂ ಸಹ ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಸ್ತುಗಳನ್ನು ನಾವು ತೆಗೆದುಕೊಂಡು ಬರ್ತೀವಿ ಅನ್ನೋ ನಂಬಿಕೆಯಿಂದ ಮನೆಗೂ ಸಹ ಹೊಸದಾದ ಬಟ್ಟೆಗಳು, ಹೊಸದಾದ ವಸ್ತುಗಳನ್ನು ಸಹ ಆ ದಿನ ಕೊಂಡುಕೊಂಡು ತರ್ತಾರೆ ಸ್ನೇಹಿತರೆ. ಕೆಲವೊಬ್ಬರಿಗೆ ಈ ಅಕ್ಷಯ ತೃತೀಯದ ದಿನದಂದು ಚಿನ್ನ ಬೆಳ್ಳಿಯನ್ನು ಕೊಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಸ್ನೇಹಿತರೆ, ನಾನು ಅದರ ಬದಲಾಗಿ ಇನ್ನೊಂದು ಮಾಹಿತಿಯನ್ನು ಹೇಳ್ತೀನಿ. ನಾವು ವಾಸಿಸುವ ಮನೆಯಲ್ಲಿ ಯಾವಾಗಲೂ ದವಸ ಧಾನ್ಯಗಳು ತುಂಬಿರಬೇಕು, ಖಾಲಿ ಆಗಬಾರ್ದು. ಯಾಕೆ ಅಂದರೆ ನಾವು ಚೆನ್ನಾಗಿ ದುಡಿಮೆ ಮಾಡ್ಕೊಂಡು ಬರ್ತೀವಿ ಮನೆಗೆ. ಆವಾಗ ಮನೆಯಲ್ಲಿ ಏನಾದರೂ ಅಡುಗೆಯ ಪದಾರ್ಥಗಳು ಖಾಲಿಯಾಗಿದೆ, ಇವತ್ತು ಅಡುಗೆಯನ್ನು ಏನು ಮಾಡಲಿ ಅಂತ ಬೇಸರ ಮಾಡ್ಕೊಳಕ್ಕಿಂತ ನಮ್ಮ ಮನೆಯಲ್ಲಿ ಯಾವಾಗಲೂ ದವಸ ಧಾನ್ಯಗಳು ತುಂಬಿದರೆ ನಾವು ಹೊರಗಡೆಯಿಂದ ಕೆಲಸ ಮಾಡ್ಕೊಂಡು ಬಂದಾಗ ಮನೆಯಲ್ಲಿ ಒಂದು ಒಳ್ಳೆಯ ಅಡುಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡಿದರೆ ಎಲ್ಲರಿಗೂ ಸಂತೋಷವಾಗುತ್ತೆ. ಹಾಗೆ ಸ್ನೇಹಿತರೆ, ಅದಕ್ಕಾಗಿ ಈ ಅಕ್ಷಯ ತೃತೀಯದ ದಿನದಂದು ನಿಮ್ಮ ಮನೆಗಳಿಗೆ ಈ ದವಸ ಧಾನ್ಯಗಳನ್ನು ತನ್ನಿ. ಅಕ್ಕಿ, ಬೇಳೆಕಾಳುಗಳು,
ಕಲ್ಲುಪ್ಪು, ಅರಿಶಿಣದ ಕೊಂಬು, ತೆಂಗಿನಕಾಯಿ, ಹುಣಸೆಹಣ್ಣು, ಬೆಲ್ಲ, ಸಕ್ಕರೆ, ತುಪ್ಪ, ಎಣ್ಣೆ ಹೀಗೆ ಅಡುಗೆಗೆ ಬೇಕಾಗಿರುವ ಪದಾರ್ಥಗಳನ್ನು ಆ ದಿನದಂದು ನಿಮ್ಮ ಶಕ್ತಿಯಾನುಸಾರ ಕೊಂಡುಕೊಂಡು ತನ್ನಿ. ಆಗ ನಿಮ್ಮ ಮನೆಯಲ್ಲಿ ವರ್ಷ ಪೂರ್ತಿಯೂ ಸಹ ದವಸ ಧಾನ್ಯಗಳಿಗೆ ಕೊರತೆ ಇರುವುದಿಲ್ಲ. ಯಾಕೆ ಅಂದರೆ ಈ ಅಕ್ಷಯ ತೃತೀಯದ ದಿನದಂದು ತರುವ ಪದಾರ್ಥಗಳು ಅಕ್ಷಯವಾಗುತ್ತದೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೀವು ಅಕ್ಷಯ ತೃತೀಯದ ದಿನದಂದು ಮಾಡುವ ಎಲ್ಲ ಒಳ್ಳೆಯ ಕೆಲಸಗಳು ನಿಮಗೆ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯ ಫಲಗಳನ್ನು ಸಹ ನೀಡುತ್ತವೆ. ಅದರ ಜೊತೆಗೆ ನೀವೇನಾದರೂ ಬೇಡವಾದ ತಪ್ಪಿನ ಕೆಲಸಗಳನ್ನು ಮಾಡಿದರೂ ಸಹ ಅದರಿಂದ 2ರಷ್ಟು ನೋವಿನ ಫಲವನ್ನು ಸಹ ಪಡೆಯುತ್ತೀರಾ. ಅದೇನೆಂದರೆ, ನೀವು ಆ ದಿನ ಯಾವುದಾದ್ರೂ ಹೊಸದಾದ ವಸ್ತುಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಬೇರೆಯವರ ಹತ್ರ ಸಾಲದ ರೂಪದಲ್ಲಿ ಹಣವನ್ನು ತರೋದು, ಅದನ್ನು ತೀರಿಸೋಕ್ಕಾಗದೆ ವರ್ಷ ಪೂರ್ತಿ ಕಷ್ಟ ಅವಮಾನಗಳನ್ನು ಎದುರಿಸಬೇಕಾಗುತ್ತೆ. ಅದಕ್ಕಾಗಿ ಸ್ನೇಹಿತರೆ, ನೀವು ಯಾವುದಾದ್ರೂ ವಸ್ತುಗಳನ್ನು ತರುವುದಕ್ಕಿಂತ ಮುಂಚೆ ಒಮ್ಮೆ ಆಲೋಚಿಸಿ, ಇದನ್ನು ತಂದರೆ ನನಗೆ ಒಳ್ಳೆಯದಾಗುತ್ತಾ, ಈ ದುಡ್ಡಿನಿಂದ ತಂದರೆ ಒಳ್ಳೆಯದಾಗುತ್ತಾ, ಅಥವಾ ತರದೇ ಇದ್ದರೆ ಮುಂದಿನ ವರ್ಷ ಏನಾದರೂ ತೆಗೆದುಕೊಳ್ಳೋಣ ಅಂತ ಆಲೋಚಿಸಿ ಮುಂದಿನ ಹೆಜ್ಜೆಯನ್ನು ಇಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಆ ಹಬ್ಬದ ದಿನದಂದು ಯಾವುದೇ ರೀತಿಯಲ್ಲೂ ಸಹ ಜಗಳಗಳನ್ನು, ಕಿರಿಕಿರಿಗಳನ್ನು, ಎದುರು ಮಾತನಾಡುವುದನ್ನು ಮಾಡಬೇಡಿ. ಇವಾಗ ಯಾರೋ ದೊಡ್ಡೋರು ಏನೋ ಅಂದರು ಅಂತ ನೀವು ಅದಕ್ಕೆ ಎದುರು ಮಾತಾಡೋದು, ಮನೆಯಲ್ಲಿ ಅಶಾಂತಿ ಮೂಡಿಸ್ಕೊಳ್ಳೋದು, ಈ ರೀತಿಯಾಗಿ ಮಾಡಬೇಡಿ. ಮನೆಯವರೆಲ್ಲರೂ ಸೇರಿ ನೆಮ್ಮದಿಯಿಂದ ಈ ಹಬ್ಬವನ್ನು ಆಚರಿಸಿ. ಬೆಳಗಿನ ಜಾವ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ಮನೆ ದೇವರ ಪೂಜೆಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಹಬ್ಬದ ಅಡುಗೆಯನ್ನು ಮಾಡಿಕೊಂಡು ಸಂತೋಷದಿಂದ ಎಲ್ಲರೂ ಸೇರಿ ಹಬ್ಬದ ಊಟವನ್ನು ಮಾಡಿ ಸಂತೋಷದ ಮಾತುಗಳನ್ನು ಆಡ್ತಾ ದಿನವನ್ನು ಕಳೆಯಿರಿ. ಈ ಒಂದು ಒಳ್ಳೆಯ ಅಭ್ಯಾಸವನ್ನು ನೀವು ರೂಢಿಸಿಕೊಂಡರೆ ವರ್ಷ ಪೂರ್ತಿ ಅಲ್ಲ ಸ್ನೇಹಿತರೆ, ಜೀವನ ಪೂರ್ತಿ ಸುಂದರವಾಗಿ ಸಂತೋಷವಾಗಿ ಜೀವನ ನಡೆಸಬಹುದು. ಹಾಗೆ ಸ್ನೇಹಿತರೆ, ಈ ಅಕ್ಷಯ ತೃತೀಯದ ದಿನದಂದು ನೀವು ಇನ್ನೊಂದು ಒಳ್ಳೆಯ ಕೆಲಸವನ್ನು ಸಹ ಮಾಡಬಹುದು. ಅದೇನೆಂದರೆ ದಾನವನ್ನು. ನಿಮ್ಮ ಶಕ್ತಿಯಾನುಸಾರ ಆ ದಿನ ನಿರ್ಗತಿಕರಿಗೆ ನೀರು, ಊಟವನ್ನು ಕೊಡಿಸುವುದು, ಹಾಗೆ ಹೊಸದಾದ ಬಟ್ಟೆಗಳನ್ನು ಕೊಡಿಸುವುದು, ಛತ್ರಿ ಕೊಡಿಸುವುದು, ಹಾಗೆ ಓದುವ ಮಕ್ಕಳಿಗೆ ಪುಸ್ತಕ, ಪೆನ್ನುಗಳನ್ನು ದಾನವಾಗಿ ನೀಡುವುದು ತುಂಬಾ ಒಳ್ಳೆಯದು ಸ್ನೇಹಿತರೆ. ನೀವು ದಾನವಾಗಿ ಕೊಡುವ ವಸ್ತುಗಳನ್ನು ತೆಗೆದುಕೊಂಡವರು ಅದನ್ನು ನೋಡಿ ತುಂಬ ಸಂತೋಷ ಪಡ್ತಾರೆ. ಆ ಸಂತೋಷದಿಂದ ನಿಮಗೂ ಸಹ ದುಪ್ಪಟ್ಟಾದ ಸಂತೋಷವೂ ಸಹ ನಿಮ್ಮ ಜೀವನದಲ್ಲಿ ಅಧಿಕವಾಗಿ ಸಿಗುತ್ತದೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಶಕ್ತಿಯಾನುಸಾರ ಈ ವಸ್ತುಗಳನ್ನು ದಾನವಾಗಿ ನೀಡಿ. ಹಾಗೆ ಸ್ನೇಹಿತರೆ, ಈ ಅಕ್ಷಯ ತೃತೀಯ ಶುಕ್ರವಾರ ಬಂದಿದೆ. ಹಾಗಾಗಿ ನಿಮ್ಮ ಮನೆಗಳಲ್ಲಿ ಶ್ರೀ ಮಹಾಲಕ್ಷ್ಮೀ ನಾರಾಯಣರನ್ನು ಪೂಜಿಸಿ, ಅದರ ಜೊತೆ ಲಕ್ಷ್ಮೀ ಕುಬೇರ ದೇವರನ್ನು ಪೂಜಿಸಿ, ಶ್ರೀ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನು ಪಠಿಸಿ, ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. ಹಾಗೆ ಸ್ನೇಹಿತರೆ, ಮಹಾಲಕ್ಷ್ಮಿ ದೇವಿಗೆ ಗೋಧಿ ಪಾಯಸದ ನೈವೇದ್ಯವನ್ನು ಮಾಡಿ. ಅದರ ಜೊತೆ ಸ್ನೇಹಿತರೆ, ಈ ಅಕ್ಷಯ ತೃತೀಯದ ದಿನದಂದು ಹಣವನ್ನು ಕೂಡಿಡಲಿಕ್ಕೆ ಪ್ರಾರಂಭಿಸಿ ಸ್ನೇಹಿತರೆ. ಅಂದರೆ 9, 11, 54, 101, 501, 1001 ಮೊದಲನೆಯದಾಗಿ ಈ ರೀತಿಯ ಸಂಖ್ಯೆಯಲ್ಲಿ ಹಣವನ್ನು ಆ ಅಕ್ಷಯ ತೃತೀಯದ ದಿನದಂದು ಕೂಡಿಡಲಿಕ್ಕೆ ಪ್ರಾರಂಭ ಮಾಡಿ ಸ್ನೇಹಿತರೆ. ಅಂದರೆ ಈ ಅಕ್ಷಯ ತೃತೀಯದ ದಿನದಂದು ಮುಂದಿನ ಅಕ್ಷಯ ತೃತೀಯ ಬರುವವರೆಗೂ ನಾನು ಹಣವನ್ನು ಈ ದಿನದಿಂದ ಕೂಡಿಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಅದು ಅಧಿಕವಾಗಿ ದುಪ್ಪಟ್ಟಾಗಲಿ ಅಂತ ನೀವು ದುಡಿಮೆ ಮಾಡಿಕೊಂಡು ಹಣವನ್ನು ತರ್ತೀರಲ್ವ, ಅದರಲ್ಲಿ ಸ್ವಲ್ಪವೇ ಹಣವನ್ನು ಕೂಡಿಡಲಿಕ್ಕೆ ಪ್ರಾರಂಭ ಮಾಡಿ. ಅದು ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ. ಇದರಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯು ದುಡ್ಡಿನ ರೂಪದಲ್ಲಿ ನೆಲೆಸಿರ್ತಾಳೆ ಸ್ನೇಹಿತರೆ. ಯಾಕೆ ಅಂದರೆ ಈ ಅಕ್ಷಯ ತೃತೀಯವು ಈ ಶುಕ್ರವಾರ, ಮಂಗಳವಾರಗಳಲ್ಲಿ ಬಂದರೆ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ಹಣವನ್ನು ಸ್ವಲ್ಪವೇ ಕೂಡಿಡಬೇಕು. ಇದರಿಂದ ನನಗೆ ಮುಂದೆ ಯಾವುದಾದ್ರೂ ವಸ್ತುಗಳನ್ನು ತೆಗೆದುಕೊಳ್ಬೋದು, ಅಥವಾ ಬಂಗಾರ ಆಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ಸೈಟ್ ಆಗಿರ್ಬೋದು, ಅಥವಾ ಮಕ್ಕಳ ಎಜುಕೇಷನ್ಗಾಗಿರ್ಬೋದು, ಯಾವುದೇ ಒಂದಕ್ಕಾಗಿದ್ರೂ ವರ್ಷದ ಪೂರ್ತಿ ನಾನು ಹಣವನ್ನು ಕೂಡಿಡಬೇಕು, ಅದು ಮುಂದೆ ಒಂದಿನ ನನಗೆ ಒಳ್ಳೆಯದಕ್ಕೆ ಉಪಯೋಗಕ್ಕೆ ಬರುತ್ತೆ ಅನ್ನೋರು ಈ ಅಕ್ಷಯ ತೃತೀಯದ ದಿನದಂದು ಹಣವನ್ನು ನಿಮ್ಮ ಶಕ್ತಿಯಾನುಸಾರ ಕೂಡಿಡಲಿಕ್ಕೆ ಪ್ರಾರಂಭಿಸಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಅಕ್ಷಯ ತೃತೀಯದ ಹಬ್ಬದ ದಿನದಂದು ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ, ತದನಂತರ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕೆಂಪು ಕುಂಕುಮದಿಂದ ಈ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸುವುದರಿಂದ ನಿಮ್ಮ ಮನೆಯು ಅಭಿವೃದ್ಧಿಯನ್ನು ಕಾಣುತ್ತದೆ. ಹಾಗೆ ನಿಮ್ಮ ಎಲ್ಲ ಕೆಲಸಗಳು ಸಹ ಅಭಿವೃದ್ಧಿಯಿಂದ ಸಾಗುತ್ತದೆ. ಹಾಗೆ ಸ್ನೇಹಿತರೆ, ಅಕ್ಷಯ ತೃತೀಯದ ದಿನದಂದು ಮಂಗಳಕರವಾದ ವಸ್ತುಗಳನ್ನು ಸಹ ನೀವು ಮನೆಗೆ ತರಬಹುದು. ಅಂದರೆ ಶುಕ್ರವಾರವಾಗಿರುವುದರಿಂದ ಅರಿಶಿಣ, ಕುಂಕುಮ, ಗೋಮತಿ ಚಕ್ರ, ಕವಚ,
ಕವಡೆ ಗುಲಗಂಜಿ ಬೀಜಗಳನ್ನು ನೀವು ತಂದು ದೇವರ ಮುಂದೆ ಪೂಜಿಸಿ ನೀವು ಹಣವಿಡುವ ಜಾಗದಲ್ಲಿ ಈ ಗೋಮತಿ ಚಕ್ರ ಕವಡೆ ಗುಲಗಂಜಿ ಇವುಗಳನ್ನು ಹಾಕಿಡಿ ಸ್ನೇಹಿತರೆ ಒಂದು ಕಡೆ. ಇದು ನಿಮಗೆ ಒಳ್ಳೆಯ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೀವು ಈ ಅಕ್ಷಯ ತೃತೀಯದ ಹಬ್ಬದ ದಿನದಂದು ತಾಯಿ ಮಹಾಲಕ್ಷ್ಮಿ ಗಜಲಕ್ಷ್ಮಿಯ ದೀಪವನ್ನು ಹೊಸದಾಗಿ ತರಬಹುದು. ಅಂದರೆ ಬೆಳ್ಳಿಯದ್ದಾಗಿರಬಹುದು ಅಥವಾ ಹಿತ್ತಾಳೆಯ ದೀಪವನ್ನು ಹೊಸದಾಗಿ ತಂದು, ಶುಕ್ರವಾರವಾಗಿರುವುದರಿಂದ ಸಂಜೆಯ ವೇಳೆ ಈ ದೀಪವನ್ನು ತಂದು ತುಪ್ಪವನ್ನು ಹಾಕಿ ಬೆಳಗಿಸುವುದರಿಂದ ನಿಮ್ಮ ಮನೆ ಅಭಿವೃದ್ಧಿಯಿಂದ ಬೆಳಗುತ್ತದೆ ಸ್ನೇಹಿತರೆ. ಹೀಗೆ ಸ್ನೇಹಿತರೆ, ಈ ಅಕ್ಷಯ ತೃತೀಯದ ಹಬ್ಬದ ದಿನದಂದು ನೀವು ಮಾಡುವ ಎಲ್ಲ ಒಳ್ಳೆಯ ಕೆಲಸಗಳು ನಿಮಗೆ ಒಳ್ಳೆಯ ಫಲಗಳನ್ನು ನೀಡುತ್ತದೆ. ಹಾಗಾಗಿ ಸ್ನೇಹಿತರೆ, ಎಲ್ಲರೂ ಸಂತೋಷದಿಂದ ಇರುವುದರಲ್ಲೇ ನೆಮ್ಮದಿಯಾಗಿ ಈ ಹಬ್ಬವನ್ನು ಆಚರಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.